ನೀವು ಲವ್ ಅಲ್ಲಿ ಸಿಕ್ಕಾಕೊಂಡು ಅಪ್ಪ ಅಮ್ಮ ಹತ್ರ ಒಡ್ಸ್ಕೊಂಡಿದ್ದೀರಾ, ಹೂ ವಿಲ್ ಬಿ ಯುವರ್ ಫಸ್ಟ್ ಪ್ರಯಾರಿಟಿ, ಯುವರ್ ಮಾಮ್ ಆರ್ ವೈಫ್? ಹೀರೋಯಿನ್ ಮೇಲೆ ಇಷ್ಟನಾ ನಿಮ್ಗೆ? ನಾಳೆನೇ ಡಿವೋರ್ಸ್ ಅನ್ಕೊಂಡ್ಬಿಟ್ಟಿದ್ವಿ ನಾವು ಚಿಕ್ಕವರಿದ್ದಾಗ. ನಿಮ್ಮ ಅಪ್ಪ ಅಮ್ಮ ಲವ್ ಸ್ಟೋರಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಕ್ವಶನ್ ಅಂಡ್ ಆನ್ಸರ್ ನಡೆಸ್ತಾ ಇದ್ದೀನಿ. ನೀವು ಕೇಳೋ ಕ್ವಶನ್ಗೆ ನಮ್ಮ ಅಪ್ಪ ಅಮ್ಮ ಆನ್ಸರ್ ಮಾಡ್ತಾರೆ. ರೆಡಿನಪ್ಪ? ಓಕೆ. ಸೊ ಏನು ಅಂತ ಹೇಳಿರಲಿಲ್ಲ, ಹಂಗೆ ಕರ್ಕೊಂಡ್ ಬಂದೆ ಬನ್ನಿ ಲಂಚ್ಗೆ ಅಂತ. ಇಲ್ಲಿ ಬಂದು ನನ್ನ ಕೆಲಸ ಮುಗಿಸ್ಕೋತಾ ಇದ್ದೀನಿ. ಸೊ ಈಗ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನೀವುಗಳೇ ಕೇಳಿರೋ ಕ್ವಶನ್ ಇದು. ಸೊ NS ಮಹಬೂಬ್ ಅವ್ರು ಕೇಳಿದ್ದಾರೆ, ನಿಮ್ಮ ಕ್ರಶ್ ನೇಮ್ನ ರಿವೀಲ್ ಮಾಡಿ. ನಾನು ನನ್ನ ಇದ್ರಲ್ಲಿ ಹೇಳ್ದಂಗೆ ಪಾಡ್ಕಾಸ್ಟಲ್ಲಿ ನಮ್ಗೆ ಯಾವ ಕ್ರಶ್ ಇಲ್ಲ. ನಿಮ್ಗೆ ಯಾವ್ದು ಕ್ರಶ್ ಇದಾರಪ್ಪ? ಇಲ್ಲ. ಅಲ್ಲ, ಹೀರೋಯಿನ್ ಮೇಲೆ ಇಷ್ಟನಾ ನಿಮ್ಗೆ? ಯಾರಿಲ್ಲ. ನಿಮ್ಗೆ ಯಾರು ಹೀರೋ ಇಷ್ಟನಾ? ಸಲ್ಮಾನ್ ಖಾನ್. ನೋಡಿ ನೀವು ಹೇಳಿಪ್ಪ, ಸಲ್ಮಾನ್ ಖಾನ್ ಅಂತ ನೀವೇ ಅದು ಹೇಳಿ. ಮಾಧುರಿ ದೀಕ್ಷಿತ್. ಹಂಗೆ ಇಬ್ರು ಕ್ರಶ್ನ ರಿವೀಲ್ ಮಾಡಿದ್ದೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಶ್ವಿನ್ ಅವರು, ಆರ್ ಯು ಫಿಕ್ಸಿಂಗ್ ಸ್ಕೋಡಿ ಬಾಡಿ? ಸ್ಕೋಡಿ ಬಾಡಿ ರೆಡಿ ಮಾಡಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಮಾಡಿಸ್ಬೇಕು, ಒಂಚೂರು ತುಂಬ ಕಾಂಪ್ಲಿಕೇಶನ್ಸ್ ಆಗಿದೆ. ಅದು ಯಾರನ್ನ ನಂಬಿ ಏನೇನೋ ಪ್ರಾಬ್ಲಮ್ಸ್ ಆಗಿದೆ, ಬಟ್ ಆದಷ್ಟು ಬೇಗ ಹೋಗಿ ಮಾಡಿಸ್ಬೇಕು. ಸ್ಯಾಮ್ ಅಣ್ಣ, ನಿಮ್ಮ ಮದುವೆ ಯಾವಾಗ ಅಂತೆ? ಆದಷ್ಟು ಬೇಕಾಗತ್ತೆ. ಅಂದ್ರೆ ಸ್ವಲ್ಪ ಒಂದು ಡ್ರೀಮ್ ಇದೆ, ಒಂದು ಮನೆ ಮಾಡ್ಬೇಕಂತ. ಮನೆ ಮಾಡ್ಮೇಲೆ ಖಂಡಿತ ಆದಷ್ಟು ಬೇಗ ಆಗತ್ತೆ. ನಿಮ್ದಲ್ಲ, ನಂದೇ ಹೇಳ್ತಾ ಇರೋದು. ಮತ್ತೆ ನೀವ್ ಯಾಕೆ ಆನ್ಸರ್ ಮಾಡ್ತಾ ಇದ್ದೀರಾ? ಈಗ ಸದ್ಯಕ್ಕಿಲ್ಲ, ಇನ್ನು ನಾನು 25 years, 28, 30, 50 ನೋಡೋಣ. ಈಗ ಸದ್ಯಕ್ಕಂತೂ ಇಲ್ಲ. ಯಾವ ಏಜ್ ಕರೆಕ್ಟ್ ಏಜ್ ಮದುವೆಗೆ? ಆ್ಯಕ್ಚುಲಿ 25 ಪಕ್ಕ. ಅದು 25, 50ಗೆ 25 ಮಕ್ಕಳು ರೆಡಿ ಆಗಿರ್ತಾರೆ. ಆ ಒಂದು ಏಜಲ್ಲಿ ಕರೆಕ್ಟ್ ಫ್ರೆಂಡ್ಸ್ ಥರ ಇರ್ಬೋದು. ಸೊ 25 years ಕರೆಕ್ಟ್ ಮದುವೆ ಆಗ್ಬೇಕಾ? ಹಂಗಾದ್ರೆ ನಾಳೆನೆ ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟಳು. ಆಂಟಿಗೆ ಕ್ವಶನ್. ಆಂಟಿಗೆ, ಸಮೀರ್ ಬ್ರೋ ಯೂಟ್ಯೂಬ್ ಆಗಿಲ್ಲ ಅಂದಿದ್ರೆ ಏನ್ ಆಗ್ತಿದ್ರು? ಏನ್ ಕೆಲಸ ಮಾಡ್ತಿದ್ರು? ಅವನು ಒಳ್ಳೆ ಗಿಟಾರಿಸ್ಟ್ ಆಗ್ತಿದ್ದ, ಅದಂತೂ ಪಕ್ಕ. ಏನೋ ಒಳ್ಳೆ ಜಾಬಲ್ಲಿ ಇರ್ತಾ ಇದ್ದ. ಅದೇ ಏನ್ ಜಾಬು? ಗಿಟಾರಿಸ್ಟಾ? ಗಿಟಾರಿಸ್ಟ್. ನಿಮ್ ಪ್ರಕಾರಪ್ಪ? ಒಳ್ಳೆ ಜಿಮ್ ಆಗ್ತಿದ್ದ ಅವನು. ಜಿಮ್? ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ. ಜಿಮ್ ಅಲ್ಲ, ಹೆಲ್ತ್ ಕಾನ್ಸಿಯಸ್ ಜಾಸ್ತಿ ಇದೆ ಅವನು. ಅದು ಇವಾಗ ಶುರು ಆಗಿರೋದು. ಬರೀ ಯಾವಾಗ ಮದ್ವೆ ಅದೇ ಕ್ವಶನ್. ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ಲವ್ ಆಫ್ ದಿಸ್ ಜನರೇಷನ್? ಈ ಜನರೇಷನ್ ನೀವು ನೋಡ್ರಿ, ನಿಮ್ ಜನರೇಷನ್ ಲವ್ ಬೇರೆ, ಈ ಜನರೇಷನ್ ಲವ್ ಬೇರೆ. ಸೊ ಈ ಜನರೇಷನ್ ಲವ್ ಬಗ್ಗೆ ನಿಮ್ ಇಬ್ರು ಒಪಿನಿಯನ್ ಏನು? ಈ ಜನರೇಷನ್ ಲವ್ ಅಂದ್ರೆ ಫಸ್ಟ್ ಎಲ್ಲಾರು ದುಡ್ಡು ಇರ್ಬೇಕು ಅಂತಾರೆ, ಆಮೇಲೆ ಎಲ್ಲ ದುಡ್ಡು ಇದ್ರೆ ಎಲ್ಲ ಅಂತಾರೆ. ಸೊ ನಿಮ್ ಕಾಲದಲ್ಲಿ ದುಡ್ಡೆಲ್ಲ ಇಂಪಾರ್ಟೆಂಟ್ ಇರಲಿಲ್ಲ. ನಮ್ಗೆ ಅದ್ರ ಬಗ್ಗೆ ಒಂದು ಮನೆ ಮಾಡ್ಬೇಕು, ಮನೆ ಕಟ್ಬೇಕು, ನಮ್ಗೆ ಅದು ಟ್ಯಾಲೆಂಟೇ ಇಲ್ಲ. ಈಗಿರೋ ಮಕ್ಳ ಟ್ಯಾಲೆಂಟ್ ಅಲ್ಲಿ ನಮ್ಗೆ ನಿಜವಾಗ್ಲೂ ಈಗಿರೋ ಲವ್ಗೂ ಏನ್ ಜನರೇಷನ್ ಏನ್ ಅನ್ಸುತ್ತೆ? ಲವ್ ಈಗಿರೋ ಜನರೇಷನ್ ಲವ್ ಚೆನ್ನಾಗಿದೆ ಅನ್ಸುತ್ತಾ? ಮುಂದೆ ಇನ್ನು ಹಾಳಾಗೋಗುತ್ತೆ ಅನ್ಸುತ್ತಾ? ಹಾಳಾಗತ್ತೆ ಅಂತ ಹೇಳಕ್ಕಾಗಲ್ಲ. ಬುದ್ಧಿ ಚೆನ್ನಾಗಿದ್ರೆ ಒಪ್ಪಿಸ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಹಾಳಾಗ್ತಾರೆ ಅಷ್ಟೇ. ಈ ಜನರೇಷನ್ ಲವ್ ಬಗ್ಗೆ ನೀವೇನ್ ಹೇಳ್ತೀರಾ? ಬಹಳ ಡಿಫ್ರೆನ್ಸ್ ಇದೆಯಪ್ಪ. ಹೌದಾ? ಅವಾಗ ತುಂಬಾ ಬಿಲೀವ್, ಒಬ್ಬರ ಮೇಲೆ ಒಬ್ಬರು ಬಿಲೀವ್ ಟ್ರಸ್ಟ್ ಮಾಡ್ತಾ ಇದ್ರು. ಇವಾಗ ಸ್ವಲ್ಪ ಹೆಚ್ಚು ಕಡಿಮೆ ಟ್ರಸ್ಟ್ ಅನ್ನೋದೇ ಇಲ್ಲ. ಟ್ರಸ್ಟ್ ಇಲ್ಲ, ಸುಮ್ಮನೆ ಕ್ರಶ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ. ಟ್ರಸ್ಟ್ ಇಲ್ಲ, ಕ್ರಶ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕ್ಯಾನ್ ಯುವರ್ ಪೇರೆಂಟ್ಸ್ ಟೆಲ್ ಅಬೌಟ್ ಯುವರ್ಸ್ ಅಂಡ್ CC ಫ್ರೆಂಡ್ಶಿಪ್? ವಾಟ್ ಡು ದೇ ಫೀಲ್ ಅಬೌಟ್ ಇಟ್? ಸಂಜಯ್, CC ಫ್ರೆಂಡ್ಶಿಪ್ ಬಗ್ಗೆ ಏನ್ ಅನ್ಸುತ್ತೆ? ಸಂಜಯ್ ಬಗ್ಗೆ ಏನಿದೆ, ಇಸ್ ಎ ವೆರಿ ಗುಡ್ ಪರ್ಸನ್. ನಿಜವಾಗ್ಲೂ ಅವನು ಚಿಕ್ಕವನಿಂದ ನೋಡಿರೋದು ನಾವು. ಅವನು ಬೇರೆ ಅಲ್ಲ, ನಮ್ಮ ಸಮೀರ್ ಬೇರೆ ಅಂತ ಇಲ್ಲ ಅಂತಾನೆ ನಾವು ಅನ್ಕೊಂಡಿರೋದು. ವೆರಿ ಗುಡ್ ಫ್ರೆಂಡ್ಶಿಪ್ ಬಿಟ್ವೀನ್ ದೆಮ್. ಅವರಿಬ್ರು ಬೆಸ್ಟ್ ಫ್ರೆಂಡ್ಸು. ಅಷ್ಟೇನಾ? ಅಷ್ಟೇ. 1 point. ನಮ್ಮ ಅಪ್ಪ ಜಾಸ್ತಿ ಇಲ್ಲ. ನಮ್ಮ ಅಮ್ಮ ಇಲ್ಲಿ 5 marks ಆನ್ಸರ್ ಬರೆದ್ರೆ ನಮ್ಮ ಅಪ್ಪ 1 marks ಟಿಕ್. ಆರ್ಡರ್ ಬಂದಿದೆ. ನೆಕ್ಸ್ಟ್ ಕ್ವಶನ್, ವಾಟ್ ಯು ಲೈಕ್ ಅಬೌಟ್ ಯುವರ್ ಪೇರೆಂಟ್ಸ್? ಆರ್ ದೇ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಟ್ರೂ ಲವ್? ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವರಿಬ್ರು ಒಂದು ಎಕ್ಸಾಂಪಲ್ ಟ್ರೂ ಲವ್ಗೆ ಅಂತ ಕೇಳ್ತಾ ಇದ್ದಾರೆ. ಈಗ ಜನ ಟ್ರೂ ಆಗಿ ಲವ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ನೀವೊಂದು ಮಾದರಿನ ಅಂತ ಕೇಳ್ತಾ ಇರೋದು. ಸೊ ನನ್ನ ಪ್ರಕಾರ ಹೌದು ಗೈಸ್, ಇಬ್ರು ಹೆಂಗ್ ಕಿತ್ತಾಡ್ತಾರೆ ಅಂದ್ರೆ ನಾಳೆನೇ ಡಿವೋರ್ಸ್ ಅನ್ಕೊಂಡ್ಬಿಟ್ಟಿದ್ವಿ ನಾವು ಚಿಕ್ಕವರಿದ್ದಾಗ. ನಾಳೆ ಡಿವೋರ್ಸ್ ಆಗುತ್ತೆ, ಮುಗೀತು ಈ ಕತೆ ಅಂತ. ನಾಳೆ ನೆಕ್ಸ್ಟ್ ಡೇ ಇದ್ದ ತಕ್ಷಣ ಚೇನ್ ಕಾಫಿ ಮಾಡ್ಕೊಡೆ, ಚೇನ್ ಬರ್ರಿ ಅಲ್ಲಿ ಹೋಗೋಣ, ಒಂದು ದಿನದಲ್ಲಿ. ಅದು ಬಿಟ್ರೆ ಈಗ ಬರಲ್ಲ ಗೈಸ್. ಈಗ ನಮ್ಮ ಅಪ್ಪ ಅಮ್ಮ, ನಿಮ್ಮಪ್ಪ ಅಮ್ಮ ಇದ್ದಿದ್ದು ರಿಲೇಶನ್ಶಿಪ್, ಮದುವೆ ಅದೇ ಬೇರೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು, ಒಬ್ರಿಗೊಬ್ರಿಗೆ ಏನ್ ಇಷ್ಟ ಅಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದೆಲ್ಲ ಈಗ ಆಗಲ್ಲ. ಇವಾಗ ಏನಂದ್ರೆ ನನಗೆ ಕಾಫಿ ಇಷ್ಟ ಇಲ್ಲ, ನಿನಗೆ ಟೀ ಇಷ್ಟ, ಹೋಗೋ ನಾನು ಹೋಗ್ತೀನಿ ಅಷ್ಟೇ. ಸೊ ಯಾರಿಗೂ ನೋ ಅಫೆನ್ಸ್, ಬಟ್ ಜನರೇಷನ್ ಹ್ಯಾಸ್ ಚೇಂಜ್.
ಎವ್ರಿ ಒನ್ಸ್ ಮೈಂಡ್ ಸೆಟ್ ಹ್ಯಾಸ್ ಚೇಂಜ್. ಸೊ ನಾವು ಟೈಮ್ ಪ್ರಕಾರ ಚೇಂಜ್ ಆಗಬೇಕು ಅಲ್ವಾ? ಸೊ ಇಲ್ಲ, ನನ್ನ ಪ್ರಕಾರ ಈ ಥರ ಲವ್ ದಿಸ್ ಇಸ್ ಎಕ್ಸಾಂಪಲ್. ಹೌದು, ಐ ಹ್ಯಾವ್ ಸೀನ್ ಇಬ್ರು ಎಷ್ಟು ಒದ್ದಾಡಿ ಒಬ್ರಿಗೊಬ್ರು ಏನೇನು ಅಡ್ಜಸ್ಟ್ ಮಾಡ್ಕೊಂಡು ಇನ್ನೂ ಇಲ್ಲಿವರೆಗೂ ಕೂತಿದ್ದಾರೆ ಅಂದ್ರೆ ಇಟ್ಸ್ ಲವ್ ಅಲ್ವಾ? ಹೂಮ್ ಡು ಯುವರ್ ಪೇರೆಂಟ್ಸ್ ಲೈಕ್, ಸ್ಯಾಮ್ ಆರ್ ಟುಮ್ ಟುಮ್ ಆರ್ ಸೋನು? ಇನ್ನೊಂದ್ಸರಿ ಕೇಳಿ, ಯಾಕೆ ನನಗೆ ನೋಡ್ಕೊಡ್ತಾ ಇದ್ದೀರಾ? ಇದು ಕೇಳಿ 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 ನಮಗೆ ಬೇಜಾರು ಮಾಡ್ತಾರೆ. ನಮ್ಮ ಸಮೀರ್ ಬೇಜಾರು ಮಾಡ್ಕೊಳ್ತಾರೆ ಕೇಳಿ. ನೋಡಿ, ನಮ್ ಸಮೀರ್ ಬೇಜಾರು ಮಾಡ್ಕೊತಾರೆ. ಯಾಕಂದ್ರೆ ಆಯ್ತಾಯ್ತು, ಬಿಡಿ ಬಿಡಿ ಬಿಡಿ, ಅವ್ರಿಗೂ ಗೊತ್ತು ಆನ್ಸರ್. ಇಲ್ಲ 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 ಇಲ್ಲ, ಎಲ್ಲಾರು ಮಕ್ಕಳು ಒಂದೇ ಕಾಯ್ಸ್ ಅಲ್ವಾ? ಅಪ್ಪ ಅಮ್ಮನಿಗೆ ಯಾರು ಬೇರೆ ಅಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸರ್, ನೀವು ಹೇಗೆ ಏನ್ ಆದ್ರೂ ಟೆನ್ಷನ್ ಮಾಡ್ಕೊಳ್ದೆ ಹ್ಯಾಪಿಯಾಗಿ ಇರ್ತೀರಾ? ಸೊ ನಾವು ವ್ಲಾಗ್ ತೋರ್ಸೋದ್ರಲ್ಲಿ 10-15 ನಿಮಿಷದ್ದು ಲೈಫ್ ಇರುತ್ತೆ ನಮ್ದು ಅಷ್ಟೇ, ಆಯ್ತಾ? ಎವ್ರಿ ಡೇ. ಅದು ಬಿಟ್ಟು ಬೇರೆ 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 ಬೇಜಾನ್ ಟೆನ್ಷನ್ಸ್ ಇರ್ತವೆ, ಬಟ್ ಅದನ್ನ ತೋರಿಸಲ್ಲ. ಬಿಕಾಸ್ ನಾವು ನಮ್ಮ ಟೆನ್ಷನ್ನ ತೋರ್ಸೋಕ್ಕೆ ವ್ಲಾಗ್ ಮಾಡ್ತಾ ಇಲ್ಲ, ಆರ್ ನಮ್ಮ ಟೆನ್ಷನ್, ನಮ್ಮ ಸ್ಟ್ರೆಸ್ನ ನಿಮ್ಗೆ ತೋರಿಸ್ಬೇಕು ಅಂತ ವ್ಲಾಗ್ ಮಾಡ್ತಾ ಇಲ್ಲ. ಸೊ ನಾವು ನಮ್ಮ ಲೈಫಿನ ಒಂದು ಡೇದು ಬೆಸ್ಟ್ ಪಾರ್ಟ್ ಏನು ನಡೀತು, ಇಲ್ಲ ಒಂದು ಬೆಸ್ಟ್ ಇನ್ಸಿಡೆಂಟ್ನ ವ್ಲಾಗ್ ಮಾಡಿ ಹಾಕ್ತೀವಿ. ಸೊ ಟೆನ್ಷನ್ ಎಲ್ಲರೂ ಇರುತ್ತೆ, ವಿ ಡೋಂಟ್ ಶೋ ಇಟ್ ಆನ್ ಕ್ಯಾಮ್ರಾ ಅಷ್ಟೇ ಅಲ್ವಾ? ಖುಷಿ ಹಂಚಕ್ ಬಂದಿಲ್ಲ, ಟೆನ್ಷನ್ ಹಂಚಕ್ ಬಂದಿಲ್ಲ ಅಂತ. ಯುವರ್ ಮಾಮ್ ಡ್ಯಾಡ್ ಏಜ್ ನಿಮ್ದು? ನಂದು ಇವಾಗ 53. ಗೆಸ್ ಮಾಡಿ ಬಿಡಪ್ಪ ಅವರೇ, ನೀವೇ ಗೆಸ್ ಮಾಡಿ. ನೀವೇ ಗೆಸ್ ಮಾಡಿ, ನಮ್ಮ ಹೇಳಲ್ವಂತೆ. ನಮ್ಮ ಅಪ್ಪ 53 ಹೇಳ್ಬಿಟ್ರು. ನೆಕ್ಸ್ಟ್ ಕ್ವಶನ್ ಬಂದು, ಸ್ಯಾಮ್ ಬ್ರೋ ಅಲ್ಲಿ ನಿಮ್ಗೆ ಯಾವ ಗುಣ ಇಷ್ಟ? ಯಾವ ಗುಣ? ಒಂದೇ ಆನ್ಸರ್ ಕೊಡಿ, ನೀವು ಎಳಿಬೇಡಿ, ಒಂದೇ 1 ಮಾರ್ಕ್ ಆನ್ಸರ್. ಇಲ್ಲ, ವೆರಿ ಅಂಡರ್ಸ್ಟ್ಯಾಂಡಿಂಗ್, ತುಂಬಾ ಅರ್ಥ ಮಾಡ್ಕೊತಾನೆ, ಯಾವುದೇ ಇದ್ರು ಥಿಂಕ್ ಮಾಡಿ ಮಾಡ್ತಾನೆ. ನಿಮ್ಗೆ ಯಾವ ಗುಣ ಇಷ್ಟ? ಪೇಷನ್ಸ್ ಇಸ್ ಪವರ್ ಅನ್ಕೊಂಡು ಹೋಗ್ತಾರೆ ಅವನು. ಪೇಷನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ನು ಶಿವಪ್ರಸಾದ್ ಅವ್ರು ಕೇಳಿದ್ದಾರೆ, ಗುರು ನೀನು ನಿಮ್ಮ ಫ್ಯಾಮಿಲಿ ಬಾಗಲಕೋಟ್ಗೆ ಕಾರ್ ತಗೊಂಡ ಮೇಲೆ ಹೋಗ್ತೀವಿ ಅಂದಿದ್ರಿ, ಯಾವಾಗ ಹೋಗ್ತೀರಾ? ಕರೆಕ್ಟ್. ಯಾವಾಗ ಹೋಗೋಣಪ್ಪ? ನಮ್ಮ ಅಪ್ಪ ಅವ್ರ ಊರು ಬಾಗಲಕೋಟೆ. ನೋಡೋಣ, ಅಜ್ಜ ನೋಡುತ್ತಾ ಇದೀವಿ, ಅಜ್ಜ ಮದುವೆಗೆ ಹೋಗೋಣ ಅಂತ. ಎಷ್ಟು ಸೊ ನಮ್ಮ ಅಪ್ಪ ಅವರ ತಂಗಿ ಮಗ, ಅವ್ರ ಮದುವೆಗೆ ಹೋಗೋಣ ಅಂತವ್ರೆ. ನೋಡೋಣ, ನಿಮ್ಗೇನು ಅನ್ಸುತ್ತೆ, ಯಾವಾಗ ಹೋಗೋಣ? ಹೋಗೋಣ ಗೈಸ್, ಜೂಮ್ ಜಾಮಾಗಿ ಬರ್ತೀರಿ ಬಾಗಲಕೋಟೆಗೆ. ನೀವು ಲವ್ ಅಲ್ಲಿ ಸಿಕ್ಕಾಕೊಂಡು ಅಪ್ಪ ಅಮ್ಮ ಹತ್ರ ಒಡ್ಸ್ಕೊಂಡಿದ್ದೀರಾ, ಸೋನು ಟುಮ್ ಟುಮ್ ಲವ್ ನಲ್ಲಿ ಹಾಕೊಂಡು ಮಜಾ ತಗೊಂಡಿದ್ದೀರಾ ಸ್ಯಾಮ್? ಅಂದ್ರೆ ನಮ್ಮ 3 ಜನರು ಯಾರು ಸಿಕ್ಕಾಕೊಂಡಿದ್ದೀರಲ್ಲ, 3 ಜನರದ್ದು ಹಿಸ್ಟ್ರಿನೇ ಇದೆ. ಏನ್ ಕಮ್ಮಿ ಓದಿ ತಿಂದಿದೀವ? ಸಾಯಿಲ್ ಕೈ ಕುಯ್ಕೊಂಡಿದ್ದೇನು ನಮ್ಮ ಅಕ್ಕ, ನಂದು ಬೆಜ್ಜಾನ್ ಇದೆ ಬಿಡಿ. ಅದು ಇದು ಆನ್ಸರ್ ಬೇಡ, ಬೇಡ ಆನ್ಸರೇ ಬೇಡ. ಹೇಳಪ್ಪ, ಪರವಾಗಿಲ್ಲ, 3 ಜನ ಸ್ವಲ್ಪ. ಸೊ ನನ್ನ ಪ್ರೊಫೈಲ್ ಅಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಡಿಮ್ಯಾಂಡ್ ವಿಡಿಯೋ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಲವ್ ಸ್ಟೋರಿ, ನಿಮ್ಮ ಅಪ್ಪ ಅಮ್ಮ ಲವ್ ಸ್ಟೋರಿ. ಸೊ ನಮ್ಮ ಅಪ್ಪ ಅಮ್ಮ ಲವ್ ಸ್ಟೋರಿ ಏನ್ ಅನ್ಸುತ್ತೆ? ವ್ಲಾಗ್ ಮಾಡ್ಬೇಕು ಅನ್ಸುತ್ತಾ? ಶೋರ್ ಮಾಡೋಣ. ಏನ್ ಅನ್ಸುತ್ತಪ್ಪ? ಮಾಡೋಣ. ಬಟ್ ನಾನು ಈಗಲೇ ಹೇಳ್ಬಿಡ್ತೀನಿ, ಯಾರು ಇನ್ಸ್ಪೈರ್ ಆಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ನೋಡ್ಬಿಟ್ಟು ಅವ್ರು ಹೆಂಗೆ ಇದ್ದಾರೆ ನಾವು ಹಂಗೆ ಇದ್ಬಿಡ್ತೀವಿ ಅನ್ಕೊಂಡೆಲ್ಲ ಯಾರು ಇನ್ಸ್ಪೈರ್ ಆಗಕ್ಕೆ ಹೋಗ್ಬಿಡಿ. ಸೊ ನೆವರ್ ಇನ್ಸ್ಪೈರ್ ಫ್ರಮ್ ಮೂವೀಸ್, ಎನಿಥಿಂಗ್ ಮೂವೀಸ್ ಆರ್ ಸೀಯಿಂಗ್ ಸಮ್ ಅದರ್ ರಿಲೇಶನ್ಶಿಪ್. ಯಾವತ್ತು ತಪ್ಪು ಮಾಡಕ್ ಹೋಗ್ಬೇಡಿ. ಸೊ ಈ ವಿಡಿಯೋಗೆ ಏನಾದರೂ ಒಂದು 10-15K ಲೈಕ್ ಬಂದ್ರೆ, 15K ಲೈಕ್ ಬಂದ್ರೆ ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮಂದು ಲವ್ ಸ್ಟೋರಿ ಬ್ಲಾಗ್ ಮಾಡೋಣ, ಆಯ್ತಾ? ಓಕೆ ಬ್ರೋ, ಬುಕ್ ಓದ್ತಿದ್ದೀರಲ್ವಾ, ಏನ್ ಚೇಂಜಸ್ ಆಗಿದೆ ಅದರಿಂದ ಹೇಳಿ. ನಿಮ್ಗೆ ಅನ್ಸುತ್ತೆ ಚೇಂಜಸ್ ಆಗಿದೆಯಾ? ಶೋರ್ 100%. ತುಂಬಾ ಸ್ವಲ್ಪ ಆಕ್ಟಿವ್ ಆಗಿದ್ದಾನೆ, ಬೆಳಗ್ಗೆ ಎದ್ದೇಳ್ತಾನೆ, ಫ್ರೆಶ್ ಆಗಿ ಓದ್ತಾನೆ. ರಿಯಲಿ ಇಸ್ ಗುಡ್ ಹ್ಯಾಬಿಟ್ ಮಾಡ್ಕೊಂಡಿರೋದು. ನಿಮ್ಗೆ ಅನ್ಸುತ್ತೆ, ನೋಟಿಸ್ ಮಾಡಿದ್ದೀರಾ ನೀವು? ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಇದೆ ನಾವು. ಗೈಸ್, ಹೌದು, ಮೆಂಟಲಿ ಸ್ಟ್ರಾಂಗ್ ಆಗ್ತಿದ್ದೀನಿ. ಆ್ಯಂಡ್ ತುಂಬಾ ವಿಷಯಗಳು ಗೊತ್ತಿಲ್ಲದೆ, ಅಂದ್ರೆ ಏನಂದ್ರೆ ನಮ್ಮ ಡೈಲಿ ಲೈಫಲ್ಲಿ ದಿನ ನೋಡಿದ್ದೆ ನೋಡ್ತೀವಿ, ಕೇಳಿದ್ದೆ ಕೇಳ್ತೀವಿ, ಮಾತಾಡಿದ್ದೆ ಮಾತಾಡ್ತೀವಿ. ಸೊ ಇದೊಂಥರ ಹೊಸದು, ಇಟ್ಸ್ ನ್ಯೂ. ಬುಕ್ ಓದಬೇಕು ಅಂತ ಅನ್ಸಿದ್ ಯಾಕೆ? ಯಾರು ಇನ್ಸ್ಪಿರೇಷನ್ ನಿಮಗೆ ಬುಕ್ ಓದಬೇಕು ಅಂತ? ಹಂಗೆ ರ್ಯಾಂಡಮ್ ಆಗಿ ಯಾವುದೋ ಯೂಟ್ಯೂಬ್ ವಿಡಿಯೋನ ನೋಡಿದೆ, ಒಂದು ಬುಕ್ ಇತ್ತು. ಆ್ಯಂಡ್ ನನ್ನ ಥೆರಪಿಗೆ ಹೋಗ್ತಾ ಇದ್ದೀನಿ, ನನ್ನ ಥೆರಪಿಸ್ಟ್ ಹೇಳಿದ್ರು ಬುಕ್ಸ್ ಓದೋಕ್ಕೆ ಶುರು ಮಾಡಿ ಅಂತ. ಆ್ಯಂಡ್ ಅಲ್ಲಿಂದ ಬುಕ್ ಶುರು ಆಗಿತ್ತು. ಅಪ್ಪ ಅಮ್ಮ ಫೇವ್ರೆಟ್ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗ್ತೀರಾ? ಯಾವಾಗ ಕರ್ಕೊಂಡು ಹೋಗ್ತೀರಾ? ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನಿಮ್ಮಿಬ್ರದ್ದು ಒಂದು ಫೇವ್ರೆಟ್ ಡೆಸ್ಟಿನೇಷನ್, ಒಂದು ಜಾಗ ಹೋಗ್ಬೇಕು ಅಂತಿರೋದು ಅನ್ಸು. ಶಿರ್ಡಿ ಅಲ್ವಾ? ಶಿರ್ಡಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ಫೇವ್ರೆಟ್ ಡೆಸ್ಟಿನೇಷನ್ ಅದೇ ನನ್ನ ಪ್ರಕಾರ ಈಗ ಸದ್ಯಕ್ಕೆ ಇರೋದು. ಅದು ಬಿಟ್ಟು ಯಾವ್ದಾದ್ರು ಇದೆಯಾ? ಒಂದು ಅದು ಡ್ರೀಮ್? ಬಿಟ್ಟು ನಾವೆಲ್ಲ ಫ್ಯಾಮಿಲಿ ಹೋಗ್ಬೇಕು ಅನ್ಕೊಂಡಿದ್ರು ಒಂದು ಪ್ಲೇಸ್, ಎಲ್ಲರೂ ಎಲ್ಲಿ? ಗೊತ್ತು, ದುಬೈ. ದುಬೈಗೆ ಹೋಗ್ಬೇಕು. ಎಲ್ಲ ಫ್ಯಾಮಿಲಿ ಒಂದ್ಸರಿ ವಿಸಿಟ್ ಮಾಡ್ಬೇಕಂತ. ಓಕೆ, ಫಸ್ಟ್ ಶಿರ್ಡಿ ಕನ್ಸ್ ಮಾಡೋಣ ಅವ್ರದ್ದು, ಆಮೇಲೆ ದುಬೈದ್ ನೋಡೋಣ. ಯುವರ್ ಕ್ರೇಜಿ ಫ್ಯಾನ್ ಮೂಮೆಂಟ್ ಅದೇ ನನ್ನ ಪ್ರಕಾರ ನಮಗೆ ಗಿಫ್ಟ್ಸ್ ಕೊಟ್ಟು ಕಳ್ಸಿದ್ದು ಅವ್ರು ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ನಮಗೆ. ಒನ್ ಆಫ್ ದ ಕ್ರೇಜಿ ಫ್ಯಾನ್ ಮೂಮೆಂಟ್ ಅದು. ಎಷ್ಟೋ ಜನ ನಾನೇ ಅನ್ಕೊಂಬಿಟ್ಟವ್ರೆ, ನಮ್ಮ ಅಕ್ಕ ಅನ್ಕೊಂಬಿಟ್ಟವ್ರೆ, ನಾವೇ ಪ್ಲಾನ್ ಮಾಡಿದ್ವಿ ಅನ್ಕೋತಾರೆ. ನಾವು ಯಾರು ಮಾಡಿಲ್ಲ. ಲೆಟರ್ಸ್ ಅಷ್ಟುದ್ದ ಲೆಟರ್ಸ್ ಬರ್ತಿದ್ದಾರೆ. ಸೊ ಇಟ್ಸ್ ನಾಟ್ ಈಸಿ. ಅಷ್ಟು ಪೇಷನ್ಸ್ ಆಗಿ ಅಷ್ಟು ಲೆಟರ್ ಪ್ರತಿಯೊಬ್ಬರ ಹೆಸರಲ್ಲೂ ಬರ್ದು ಕಳ್ಸಿದ್ದಾರೆ. ರಿಯಲಿ ಗ್ರೇಟ್, ಥ್ಯಾಂಕ್ ಯು ಫಾರ್ ದಟ್. ಓಕೆ, ನೆಕ್ಸ್ಟ್ ಕ್ವಶನ್ನು, ನನ್ನ ಗುಡ್ ಹ್ಯಾಬಿಟ್ ಮತ್ತು ಬ್ಯಾಡ್ ಹ್ಯಾಬಿಟ್ ಏನು?
ಗುಡ್ ಹ್ಯಾಬಿಟ್ ಅಂದರೆ ಎಲ್ಲ ಅರ್ಥ ಮಾಡ್ಕೊಂಡು ಅವ್ನು ಪಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊತಾನೆ. ಬ್ಯಾಡ್ ಹ್ಯಾಬಿಟ್ ಅಂದರೆ ರೂಮ್ ಮಾತ್ರ ಅಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ತಾನೆ ಗೈಸ್. ರೂಮಲ್ಲಿ ಗಲೀಜ್ ಮಾಡಿ ರೂಮಲ್ಲಿ ಗಲೀಜ್ ಮಾಡಿಬಿಡ್ತಾನೆ. ಬಟ್ಟೆ ಎತ್ತಿ ಅಲ್ಲೇ ಇಟ್ಟು ಅಲ್ಲೇ ಬಿಸಾಕ್ ಹೋಗ್ತಾನೆ ಪ್ರತಿಯೊಂದು. ಮಮ್ಮಿ ಹೇಳಿದ್ರು ಅದೇ ಓಕೆ. ಅಷ್ಟೇನಾ? ಸೇಮ್ ಅಪ್ಪ ತಲೆ ಓಡಿಸೋದೇ ಬೇಡ ಅಂತ ಫಿಕ್ಸ್ ಆಗ್ಬಿಟ್ಟು. ಯಾರು ಪುಷ್ಪಲತಾ ಅಂತ ಕೇಳಿದರೆ, ನಿಮ್ಮ ಡ್ಯಾಡಿ ಕ್ಲಾಸು, ನಿಮ್ಮ ಅಮ್ಮ ಮಾಸು, ನೀವೇನು ಅಂತೆ. ಕ್ಲಾಸ್ಗೆ ಮಾಸ್ ಎರಡು. ಒನ್ ವರ್ಡ್ ಅಬೌಟ್ ಸ್ಯಾಮ್. ದಿಸ್ ಕ್ವಶನ್ ಇಸ್ ಫಾರ್ ಅಪ್ಪ ಅಮ್ಮ. ಒಂದು ವರ್ಡಲ್ಲಿ ಸ್ಯಾಮ್ ಅಂದ್ರೆ ಏನು? ವೆರಿ ಗುಡ್, ಹಾರ್ಟ್ಲಿ ವೆರಿ ಗುಡ್ ಪರ್ಸನ್. ಒಂದು ವರ್ಡಲ್ಲಿ ಸ್ಯಾಮ್ ಅಂದ್ರೆ ಏನು? ತುಂಬ ತಾಳ್ಮೆಯಿಂದಿರೋನು. ಓಕೆ, ಒನ್ ವರ್ಡ್. ನೆಕ್ಸ್ಟ್ ಕ್ವಶನ್ ತನ್ನು ಅಂತ ಕೇಳಿದರೆ, ನಿಮ್ಮ ಪೇರೆಂಟ್ಸ್ಗೆ ಯಾವ ಥರ ಸೊಸೆ ಬೇಕು ಕೇಳಿ. ಸೊಸೆ ಯಾವ ಥರ ಎಲ್ಲ ಅಪ್ಪ ಅಮ್ಮ ಇಷ್ಟಪಡೋದು ಯಾವ ಥರಪ್ಪ, ಒಳ್ಳೆ ಗುಣ ಅಂತ ಇರಬೇಕು. ನಮಗೆ ಆಸ್ತಿ ಪಾಸ್ತಿ ಅಂದರೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಬಾಳೋರು ಇರಬೇಕು ಅಷ್ಟೇ. ಫಸ್ಟ್ ಅವರಿಬ್ಬರು ಅವ್ರವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಯಾವ ಥರ ಸೊಸೆ ಬೇಕು? ಅವರಿಬ್ಬರು ಚಲೋ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹಾಂ. ನಮ್ಮ ಇಬ್ಬರನ್ನ ಗಂಡ ಹೆಂಡತಿ ಚೆನ್ನಾಗಿ ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳಿದರೆ, ಬ್ರೋ ನಿಮ್ಮ ಸಿಗ್ನೇಚರ್ ಮಾಡಿ ತೋರಿಸಿ ಅಂತೆ. ಬೇಸ್ ನಂದೊಂದು ಸೀಕ್ರೆಟ್ ಇದೆ ಸಿಗ್ನೇಚರ್ದೇನು ಅಂದರೆ, ನಾನು ಒಂದೊಂದು ಕಡೆ ಒಂಥರ ಸಿಗ್ನೇಚರ್ ಹಾಕ್ತೀನಿ ಆಯಿತಾ. ನಾನು ಯೂಶಲ್ ಆಗಿ ಪ್ಯಾನ್ ಕಾರ್ಡ್ ನೋಡ್ಬಿಟ್ಟು ನನ್ನ ಸಿಗ್ನೇಚರ್ ಹೆಂಗಿದೆ ಅಂತ ಜ್ಞಾಪಿಸ್ಕೊತೀನಿ ಸೈನ್ ಮಾಡ್ಬೇಕಾದ್ರೆ. ಸೊ ನನ್ನ ಸಿಗ್ನೇಚರ್ ನನಗೆ ನೆನಪಿಲ್ಲ. ಓಕೆ, ನಿಮ್ಮ ಮಗ ಸಮೀರ್ ಹುಟ್ಟಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಇಫ್ ಪಾಸಿಬಲ್ ರಿಯಾಕ್ಷನ್ ಕೊಡಿ ವಿಡಿಯೋ ಅಲ್ಲಿ. ಕ್ಲೋಸಪ್ ಅಲ್ಲಿ ಇವಾಗ ಸಮೀರ್ ಹುಟ್ಟಿದ್ದಾನೆ, ನಿಮ್ಮ ರಿಯಾಕ್ಷನ್? ತುಂಬ ಖುಷಿ ಇತ್ತು, ಗಂಡು ಮಗು ಆಯಿತು ಅಂತ. ಹೆಣ್ಮಗು ಅಂದರೆ? ಹೆಣ್ಮಗು ಆಲ್ರೆಡಿ ಇದ್ಲಲ್ಲ ಸೀಮಾ. ಸೋನು ಇದ್ಲು. ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಏನಂದ್ರೆ, ನಮ್ಮ ಡ್ಯಾಡಿ ಹುಟ್ಟಿದ್ದು 1 ವರ್ಷ ಕರೆಕ್ಟಾಗಿ ಹುಟ್ಟಿದ್ದು. ಅದು ತುಂಬ ಡ್ಯಾಡಿ ಹುಟ್ಟಿದ್ದ? ನಮ್ಮ ಡ್ಯಾಡಿ ಸತ್ತ ಮೇಲೆ 1 ವರ್ಷಕ್ಕೆ ಅವನು ಹುಟ್ಟಿದ್ದು. ಅದಕ್ಕೆ ಈಗ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ನಾನು ಸಮೀರ್ ಹುಟ್ಟಿದಾಗ ಒಳ್ಳೆ ಸ್ಟಾರ್ ಆಗ್ತಾನೆ ಅಂತೆಲ್ಲ ಅನ್ಕೊಂಡಿದ್ದೆ. ಇಲ್ಲ ಆ ಥರ ಅಂತ ಅನ್ಕೊಂಡಿಲ್ಲ. ನಮ್ಮ ಸೋನುಗೆ ಜೋಡಿ ಬಂದಪ್ಪ, ಖುಷಿ, ಆ ಥರ ಖುಷಿ ಆಯಿತು. ಸೋನು ಒಬ್ಬಳೇ ಇರ್ತಿದ್ಲಲ್ಲ, ಅವಾಗ ಆಟ ಆಡೋಕ್ಕೆ ಒಬ್ಬನು ಬಂದಂದು ಭಾಳ ಖುಷಿ ಆಗಿತ್ತು. ನೋಡಿ, ನಮ್ಮ ಅಕ್ಕಗೆ ಎಂಟರ್ಟೈನ್ಮೆಂಟ್ ಯಾರಿಲ್ಲ ಅಂತ ನನ್ನ ಪ್ಲಾನ್ ಮಾಡಿದ್ ನಮ್ಮ ಅಪ್ಪ ಅಮ್ಮ. ನನಗಿಬ್ಬರು ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ನನ್ನ ತಮ್ಮ. ಯಾವತ್ತಾದ್ರೂ ಸಿಗರೇಟ್ ಹೊಡೆದು ನಿಮ್ಮ ಅಪ್ಪ ಹತ್ರ ಸಿಕ್ಕಾಕೊಂಡಿದ್ದೀರಾ? ಅಪ್ಪ ಇಲ್ಲ, ನಾನು ಸಿಗರೇಟ್ ಹೊಡೆದಿಲ್ಲ ಲೈಫಲ್ಲಿ ಸಿಗರೇಟ್ ಹೊಡೆದಿಲ್ಲ. ಅದು ಹೊಡಿಬಾರ್ದು ಅನ್ನೋದೊಂದು ಗೋಲು. ಯಾಕೆ ಅಂದರೆ ಸಿಗರೇಟ್ ಇಸ್ ದ ಈಸಿಯೆಸ್ಟ್ ಅಡಿಕ್ಟಿವ್ ಥಿಂಗ್ ನಿಮ್ಗೆ ಸಿಗೋದು. 5 ರೂಪಾಯಿ ಕೊಟ್ಟರೆ ಒಂದು ಸಿಗರೇಟ್ ಸಿಗುತ್ತೆ, ಇಲ್ಲ ಬೀಡಿ ಸಿಗುತ್ತೆ. ಸೊ ಅದಕ್ಕೆ ಲೈಫಲ್ಲಿ ಅದೊಂದು ಮಾತ್ರ ಮಾಡಬಾರ್ದು ಅಂತ ನಮ್ಮ ಅಪ್ಪನೂ ಹೇಳ್ತಾ ಇದ್ರು, ನಮ್ಮ ಮಾಮನೂ ಹೇಳ್ತಾ ಇದ್ರು. ಸೊ ಅದೊಂದು ತಲೆಗಿದೆ ಚಿಕ್ಕ ವಯಸ್ಸಿಂದ, ಸಿಗರೇಟ್ ಒಂದು ಮುಟ್ಬಾರ್ದು ಅಂತ. ಗೈಸ್, ಒಂದು ಬ್ರೇಕ್ ತೊಗೊಂಡು ಇಬ್ಬರು ಸದ್ಯಕ್ಕೆ ತಿಂದು ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಕೀರ್ತನ ಅವ್ರದ್ದು. ಇಫ್ ಯು ವುಡ್ ಎಕ್ಸ್ಪ್ರೆಸ್ ಯುವರ್ ಲೈಫ್ ಇನ್ 1 ವರ್ಡ್ 5 years ಬ್ಯಾಕ್ ಆ್ಯಂಡ್ ಕಂಪೇರ್ಡ್ ನೌ, 1 ವರ್ಡಲ್ಲಿ 5 ವರ್ಷ ಹಿಂದೆ ಇದ್ದಿದ್ದ ಲೈಫ್ಗೂ ಈ ಲೈಫ್ಗೂ ಏನು 1 ವರ್ಡಲ್ಲಿ ಹೇಳ್ತೀರಾ? ತುಂಬ ಚೇಂಜಸ್ ಇದೆ. ಅದೇ ಏನು 1 ವರ್ಡಲ್ಲಿ? ಅಂದರೆ ನಾವು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಬೆಳೆದಿದ್ದೀರಿ. 5 years ಬ್ಯಾಕ್ ಸ್ವಲ್ಪ ನಾವು ಲೋ ಇದರಲ್ಲಿದ್ದು, ಇವಾಗ ಸ್ವಲ್ಪ ಬೆಳೆದಿದ್ದೀರಿ. ಒಂದು ಅಪಾರ್ಟ್ಮೆಂಟ್ಸ್ ಅಂತ ಬಂದಿದ್ರಿ, ಒಂದು ಫ್ಯಾಮಿಲಿ ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ರಿ. ಸೊ ಇವರು 1 ವರ್ಡ್ ಲೈಫಲ್ಲಿ 1 ವರ್ಡ್ ಯೂಸ್ ಮಾಡಿಲ್ಲ ಗೈಸ್. 1 ವರ್ಡ್ ಆಗೋದಿಲ್ಲ ಇವ್ರ ಕಡೆಯಿಂದ. ಹೇಳಿಪ್ಪ 1 ವರ್ಡಲ್ಲಿ 3 years ಬ್ಯಾಕು ಈಗಿರೋ ಲೈಫ್ಗೂ 1 ವರ್ಡಲ್ಲಿ ಏನು ಹೇಳ್ತೀರಾ? ಗ್ರೋ ಆಗ್ತಾ ಇದೆ ಅಂತ. ಓಕೆ, ನೆಕ್ಸ್ಟ್ ದ 1 rule that everyone should follow in their life. ಹ್ಯಾವ್ ಪೇಷನ್ಸ್. ಏನು 1 ರೂಲು ಎಲ್ಲರೂ ಫಾಲೋ ಮಾಡಬೇಕಾಗಿರೋದು ಅವ್ರ ಲೈಫಲ್ಲಿ ಏನು ನಿಮ್ಮ ಪ್ರಕಾರ, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಪ್ರಕಾರ? ಎಂಥ ಕಷ್ಟ ಬಂದರೂ ಪೇಷನ್ಸ್ ಆಗಿರ್ಬೇಕಷ್ಟೇ. ಪೇಷನ್ಸ್, ಇಬ್ಬರೂ ಪೇಷನ್ಸ್ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ವರ್ಕ್ ಆನ್ ಯುವರ್ ಸೆಲ್ಫ್ ಅಷ್ಟೇ. ವರ್ಕ್ ಆನ್ ಯುವರ್ ಸೆಲ್ಫ್. ವಿಚ್ ಈಸ್ ದ ಫಸ್ಟ್ ಗಿಫ್ಟ್ ಯು ಹ್ಯಾವ್ ಗಿವನ್ ಫಾರ್ ಯುವರ್ ಪೇರೆಂಟ್ಸ್? ಏನು ಕೊಟ್ಟಿದ್ದೆ ಫಸ್ಟ್ ಗಿಫ್ಟ್ ನಾನು? ನಮಗೆ ಫಸ್ಟ್ ಗಿಫ್ಟ್ ನನಗೆ ಚೈನ್ ಕೊಡಿಸಿದ್ದು ಗೈಸ್. ಈಗಲ್ಲ, ಫಸ್ಟ್ ಗಿಫ್ಟ್ ಅಂದರೆ ಗೈಸ್ ಏನೋ ಸೀರೆ ಗಿರೆ ಕೊಡ್ಸಿದ್ದೀನಿ ನಮ್ಮ ಅಪ್ಪಂಗೆ. ನನ್ನ ಬರ್ತಡೇಗೆ ಸೀರೆ ಕೊಡ್ಸಿದ್ದ. ಅದು ಅವನು 10th ಅಲ್ಲಿ ಪೇಪರನ್ನು ಹಾಕ್ತಾ ಇದ್ದ. ಅವಾಗ ಫಸ್ಟ್ ಗಿಫ್ಟ್ ನನಗೆ ಗ್ರೀನ್ ಕಲರ್ ಸ್ಯಾರಿ ಕೊಟ್ಟಿದ್ದು. ನಿಮ್ಗೇನು ಕೊಟ್ಟಿದ್ದಪ್ಪ? ಇದೆಲ್ಲ ಸಾಕಪ್ಪ. ನಮ್ಮ ಅಪ್ಪಂಗೆ ಏನೋ ಗಿಫ್ಟ್ ಕೊಟ್ಟಿದ್ದೆ ಅನ್ಸುತ್ತೆ. ನಮ್ಮ ಅಪ್ಪನ ಗಿಫ್ಟ್ ಏನೋ ಅಂದ್ರೆ ಜೊತೆ ಹೋಗ್ತಿದ್ದೀವಿ ಫೋಟೋ ಹೊಡಿಯೋಕ್ಕೆ. ಅದೇ ಗಿಫ್ಟ್ ನಮ್ಮ ಅಪ್ಪಂಗೆ ಅವಾಗ. ಟು ಸಮೀರ್ ಬ್ರೋ, ನಿಮಗೆ ನಿಮ್ಮ ಅಮ್ಮ ಸೈಡ್ ಫ್ಯಾಮಿಲಿ ಇಷ್ಟನಾ, ನಿಮ್ಮ ಅಪ್ಪ ಸೈಡ್ ಫ್ಯಾಮಿಲಿ ಇಷ್ಟನಾ? ಎಷ್ಟು ನಾನು ನಮ್ಮ ಅಪ್ಪ ಊರ ಕಡೆ ಹೋಗಿರೋದು ಒಂದು ಲೈಫಲ್ಲಿ ಒಂದು 3-4 ಸರಿ ಹೋಗಿದ್ದೀವಿ ಅಷ್ಟೇ. ಸೊ ನಮ್ಗೆ ಅಷ್ಟು ಕನೆಕ್ಷನ್ ಇದೆ, ಬಟ್ ಅಷ್ಟೊಂದು ಇರಲಿಲ್ಲ. ಬಟ್ ನಮ್ಮ ಅಮ್ಮ ಫ್ಯಾಮಿಲಿಯವ್ರು ಅವಾಗ ಬರ್ತಾ ಇದ್ರು. ಸೊ ಒಂಚೂರು ನಮ್ಮ ಅಮ್ಮ ಫ್ಯಾಮಿಲಿಯವ್ರು ಸ್ವಲ್ಪ ಕ್ಲೋಸ್ ಇದ್ರು ಅವಾಗಿಂದ.
ಬಟ್ ಇಬ್ರು ಫ್ಯಾಮಿಲಿಗೂ ಆಬ್ವಿಯಸ್ಲಿ ಯೂಸ್ ರೆಸ್ಪೆಕ್ಟ್. ನಿಮ್ದು ಯಾವ್ದಾದ್ರು ಒಂದು ಡ್ರೀಮ್ ಹೇಳಿ ಬ್ರೋ, ಇನ್ನೂ ಅದು ಡ್ರೀಮ್ ಆಗೇ ಇರೋದು. ಪಾರ್ಶ್ ಕಾರ್ ಗೈಸ್, ಪಾರ್ಶ್ ಕಾರ್ ತೊಗೊಬೇಕು ಮತ್ತು ಒಂದು ಮನೆ ಕಟ್ಟಬೇಕು. ಆ್ಯಕ್ಚುಲಿ ನಿಮ್ಮ ಡೈಲಿ ಬೇಸಿಸಲ್ಲಿ ನಿಮ್ಮ ತಂದೆ ತಾಯಿ ಜೊತೆ ಹೇಗಿರ್ತೀರಾ ಅಂತ ಹೇಳಿ. ಹೆಂಗಿರ್ತೀನಿ ನಾನು ನಿಮ್ಮ ಜೊತೆಗೆ ವ್ಲಾಗ್ ಬಿಟ್ಟು ಏನು ಅವ್ನು ಪಾಡಿಗೊಂದು ಕೆಲಸ ಮಾಡ್ತಾ ಇರ್ತಾನೆ, ಪಾಡಿಗೊಂದು ಎಡಿಟ್ ಮಾಡ್ತಿರ್ತಾನೆ. ಫ್ರೀ ಇದ್ದಾಗ ಎಲ್ಲಾರನ್ನು ಕಾಲು ಎಳಿತಾ ಇರ್ತಾನೆ, ರೇಗಿಸ್ತಾ ಇರ್ತಾನೆ. ಅವ್ರ ಅಕ್ಕ ಬಂದ್ರಂಕೂ ಫುಲ್ ಚಿಂದಿ. ಸಮೀರ್ ಅಪ್ಪ ಅಮ್ಮಗೋಸ್ಕರ ಎಲ್ಲ ಮಾಡ್ತೀರಾ, ಯಾಕೆ ಸಮೀರ್ ಇಸ್ ನಾಟ್ ಫೇವ್ರೇಟ್ ಸನ್ ಫಾರ್ ಬೋತ್? ಯಾಕೆ ಮಕ್ಕಳೆಲ್ಲ ಫೇವ್ರೇಟ್. ಏನಕ್ಕಂದ್ರೆ ಎಕ್ಸ್ಪ್ಲನೇಷನ್ ಬೇರೆ ಇದೆ. ನಾನು ಯಾಕೆ ಫೇವ್ರೇಟ್ ಸನ್ ಅಲ್ಲ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಇದೆ, ಕೇಳಿ. ಫೇವ್ರೇಟ್ ಸನ್ ಅಂತಲ್ಲ, ಅವ್ನು ಬೆಳಿಬೇಕಂತಂದ್ರೆ ಸ್ವಲ್ಪ ಚುಸ್ತಾ ಇರ್ಬೇಕು, ಅವಾಗ ಅವನು ಇನ್ನೂ ಫೇವ್ರೇಟ್ ಆಗ್ಬೇಕಂತ ಅವ್ನು ಗ್ರೋ ಆಗ್ತಾನೆ. ಎಲ್ಲ ಮಕ್ಕಳು ಒಂದೇ. ಆಯ್ತು, ಓಕೆ. ನೆಕ್ಸ್ಟ್ ಕ್ವಶನ್. ಅಣ್ಣ, ನೀವು ಯಾವಾಗಲೂ ಏನು ಬೇಕು ಅದು ಕೊಡಿಸಿ ಖುಷಿ ಪಡಿಸ್ತೀರಾ ಆ್ಯಂಡ್ ಅವ್ರ ಆಸೆನೂ ಫುಲ್ಫಿಲ್ ಮಾಡ್ತೀರಾ. ಆದರೆ ನಿಮ್ಮ ಅಮ್ಮ ಕೇಳಿರೋ ಒಂದು ಮಾತ್ರ ನೀವು ಇನ್ನೂ ಮಾಡೋಕ್ಕೆ ಯಾಕೆ ಅವ್ರ ಒಂದು ಆಸೆ ಇನ್ನೂ ತೀರಿಸಿಲ್ಲ, ಅದು ನಿಮ್ಮ ಅಮ್ಮ ನಿಮ್ಮ ಹತ್ರ ಒಂದು ಸೈಡ್ ಒಂದ್ಸಲ ಕೇಳಿದರೆ ಗೆಸ್ ಮಾಡಿ ನೋಡೋಣ. ಏನು? ಮನೆನಾ? ಮನೆ ಅಂತ ಕೇಳಿದ್ದೆ. ಅದೊಂದು ಮನೆ ಲೀಸ್ಗಿಲ್ಲ ಅಂದ್ರೆ ಒಂದು ಓನಾಗಿ ತಗೊಳ್ಬೇಕು ಅಂತ. ಇನ್ನೇನು ಗೈಸ್ ಎಲ್ಲ ಮಾಡಿದೆ ನಾನು ಸಮೀರ್. ಕೇಳಿರ್ತಾರೆ. ಶೇರ್ ಯುವರ್ ಚೈಲ್ಡ್ಹುಡ್ ಮೆಮೊರೀಸ್ ವಿತ್ ಯುವರ್ ಸಿಸ್ಟರ್ ಅಂಡ್ ಬ್ರದರ್ ಅಂಡ್ 3 ಮೆಂಬರ್ಸ್ ಅಲ್ಲಿ ಜಾಸ್ತಿ ಯಾರು ಓಡಿಸ್ಕೋತಾ ಇದ್ದಿದ್ದು? ಯಾರು ಜಾಸ್ತಿ ಓಡಿಸ್ಕೋತಿದ್ದು? ಯಾರು ಜಾಸ್ತಿ ಒದೆ ತಿಂದಿದ್ದು? ನಾನು 3 ಜನ ಓದಿದ್ದೀನಿ ಗೈಸ್, ಬಟ್ ಜಾಸ್ತಿ ಸಾಯಿಲ್ಲ. ನನ್ನ ತಮ್ಮಂಗೆ ಇಲ್ಲ, ನಾ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಹೊಡೆದಿಲ್ಲ. ಅಯ್ಯೋಯ್ಯಪ್ಪ, ಹೊಡೆದಿಲ್ವಾ? ಯಪ್ಪ, ಒಂದ್ಸರಿ ಏನಾಗ್ಬಿಡ್ತು, ನಮ್ಮಪ್ಪ ನಂಗೆ ಏನೋ ರೇಷನ್ ತರಕ್ಕೆ ಅಕ್ಕಿ ತರಕ್ಕೆ 500 ರೂಪಾಯಿ ನೋಟ್ ಕೊಟ್ಬಿಟ್ಟು ಕಳಿಸಿದ್ರು. ನಾನು ಅವತ್ತು ಲೈಫಲ್ಲಿ ಫಸ್ಟ್ ಟೈಮ್ ತಲೆ ಸುತ್ತಿದ್ದು. ನನಗೆ ತಲೆ ಸುತ್ತು ಅಂದ್ರೆ ಏನು ಅಂದರೆ ಅವಾಗ ಗೊತ್ತಾಗಿತ್ತು. ನೋಟೆಲ್ಲ ಬೀಳ್ಸ್ಬಿಟ್ಟಿದ್ದೀನಿ. ಮನೆಗೆ ಹೋಗಿ ಪಪ್ಪ ನೋಟ್ ಕಳ್ದೋಯ್ತು ಅಂದೆ ಅಷ್ಟೇ. ಈ ಚಪಾತಿ ಮಾಡ್ತಾರಲ್ಲ ಅದನ್ನ ತಗೊಂಡು ಕಿಚನ್ಗೆ ಹಾಕೊಂಡು ಹೊಡೆದ್ರು ಗೈಸ್. ಎಲ್ಲೆಲ್ಲ ಹೆಂಗೆ ಓದಿತ್ತು ನನಗೆ ಗೊತ್ತು. ಲೈಫ್ಸ್ ಬೆಸ್ಟ್ ಡೇ ಯು ಹ್ಯಾವ್ ಸ್ಪೆಂಡ್ ವಿತ್ ಯುವರ್ ಫ್ಯಾಮಿಲಿ ಫ್ರೆಂಡ್ಸ್. ಲೈಫ್ಸ್ ಬೆಸ್ಟ್ ಡೇ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಸ್ಪೆಂಡ್ ಮಾಡಿರೋದು ನಾವೆಲ್ಲ ಟ್ರಿಪ್ ಹೋದಾಗ ಎಲ್ಲ ಒಟ್ಟಿಗೆ ಹೋಗಿದ್ರಲ್ಲ, ಆ ದಿವಸ ಯಾವ ಟ್ರಿಪ್ಪು? ಇದು ಕೇರಳಕ್ಕೆ ಹೋಗಿದ್ರಲ್ಲ. ಒಂದು ಬೆಸ್ಟ್ ಡೇ. 25th ಬರ್ತ್ಡೇ ಭಾಳ ಇಷ್ಟ ಆಯ್ತು. 25th ಬರ್ಡೇ ಯಾರು? ನಿಂದು ಬರ್ತ್ಡೇ ಕಣ್ಣು. ನನ್ನ 25th ಬರ್ಡೇ ಎಲ್ಲಿ ಮಾಡಿದ್ರಿ? ಇದು 25th ಬರ್ಡೇ. ಹೌದೆಲ್ಲ ಡ್ಯಾನ್ಸ್ ಎಲ್ಲ ಆಡಿದ್ವಿ. ರೀಸೆಂಟ್ ಬರ್ಡೇ. ಆಂಟಿ, ನಿಮ್ಮ ಮಗ ಯಾವ್ದಾದ್ರು ನಿಮ್ಮ ಪರ್ಸಿಂದ ದುಡ್ಡು ಕದ್ದಿದಾರ? ಯಾವ್ರಿಗೂ ಗೊತ್ತಿಲ್ಲ ಅಷ್ಟೇ, ಬೇಜಾನ್ ಕದ್ದು ಬಿಟ್ಟಿದ್ದೀನಿ. ನಾವು ಅಪ್ಪಂದು ಬಿಟ್ಟಿಲ್ಲ. ಏನಂದ್ರೆ ನಮ್ಮ ಟೀಚರ್ ಅಲ್ವಾ, ಚಾಕ್ಲೇಟ್ ಎಲ್ಲ ತಗೋರು ಬ್ಯಾಗಲ್ಲಿ. ಚಾಕ್ಲೇಟ್ ಇದೆಯಾ ಅಂತ ಕೈ ಹಾಕೋದು, ಚೇಂಜ್ ಇರೋದು 2 ರೂಪಾಯಿ 5 ರೂಪಾಯಿ 1 ರೂಪಾಯಿ ರಪಕ್ಕಂತ ಚೇಂಜ್ ಎತ್ಕೊಂಡು ಓಡೋ ಚಾಕ್ಲೇಟ್ ತಿಂತಾ ಇದ್ವಿ. ಹೌ ಡು ಯು ಹ್ಯಾಂಡಲ್ ನೆಗೆಟಿವ್ ಕಮೆಂಟ್ಸ್ ಅಂಡ್ ಫೀಡ್ಬ್ಯಾಕ್? ಈಗ ನಂದು ಬಿಡಿ, ನೀವು ಹೆಂಗ್ ಗೊತ್ತೀರಾ ನೆಗೆಟಿವ್ ಕಮೆಂಟ್ಸ್? ಕಾಮನ್. ಈಗ ಒಂದು ಸೆಲೆಬ್ರಿಟಿ ಅಂದಮೇಲೆ ಒಳ್ಳೇದು ಇರುತ್ತೆ, ಕೆಟ್ಟಿರುತ್ತೆ. ವಿ ಶುಡ್ ಟೇಕ್ ಪಾಸಿಟಿವ್ ಆಲ್ವೇಸ್, ದಟ್ಸ್ ಆಲ್. ಅಂದ್ರೆ ಒಂದು ಕ್ರಿಯೇಟರ್, ಸೆಲೆಬ್ರಿಟಿ ಒಂದು ಕ್ರಿಯೇಟರ್ ಅಂದಮೇಲೆ ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ. ಓಕೆ. ನಿಮ್ಗೆ ಫ್ರೀಡಮ್ ಯಾರು ಜಾಸ್ತಿ ಕೊಡ್ತಾರೆ, ಅಪ್ಪನ ಅಮ್ಮನ? ನನ್ನ ಪ್ರಕಾರ ನಮ್ಮ ಅಪ್ಪ. ನಮ್ಮ ಅಮ್ಮ ಇಲ್ಲ, ನಮ್ಮ ಅಪ್ಪ. ನಾನು ಏನಾದರೂ ಮಾಡ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇದ್ದಿದ್ದು ನಮ್ಮ ಅಪ್ಪಂಗೆ. ನಮ್ಮ ಅಮ್ಮಂಗಂತೂ ಇರಲಿಲ್ಲ. ಇವನು ಏನೋ ಹಾಳಾಗಿ ಹೋಗ್ತಾನೆ, ಬೀದಿಗೆ ಬರ್ತಾನೆ ಅಂತಿದ್ದು. ನಮ್ಮ ಅಪ್ಪ ಇಲ್ಲ ಕಣೆ, ಏನೋ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಸೊ ನಮ್ಮ ಅಪ್ಪ ನಮಗೆ ಫ್ರೀಡಮ್ ಕೊಟ್ಟಿದ್ದು. ಶ್ಯಾಮ್ ಬ್ರೋ, ಡಿಡ್ ಯುವರ್ ಪೇರೆಂಟ್ಸ್ ಸ್ಟಿಲ್ ಡೂಯಿಂಗ್ ಜಾಬ್ ಆರ್ ಎನಿ ವರ್ಕ್? ಏನಾದ್ರು ವರ್ಕ್ ಮಾಡ್ತಿದ್ದೀರಾ ಈಗ ನೀವು? ಈಗ ಊರು ಸುತ್ತಾರೆ, ಕಿಟಿ ಪಾರ್ಟಿ ಮಾಡ್ತಾರೆ, ಲೇಡೀಸ್ ಜೊತೆ ಮಾತಾಡ್ತಾರೆ, ಕೂತ್ಕೊಂಡು ಅರಟೆ ಹೊಡಿತಾರೆ, ಡ್ಯಾನ್ಸ್ ಕ್ಲಾಸ್ ಹೋಗ್ತಾರೆ, ಪಾರ್ಟಿ ಮಾಡ್ತಾರೆ, LIT ಹೊಡಿತಾರೆ. ನಮ್ಮ ಅಪ್ಪ ರಾಣಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾಕೆ ಇವ್ರದೆಲ್ಲ ಏನೇನು ಬಟ್ಟೆಗಳು ಅವು ಇವು ಏನೇನು ಅದೊಂದು ಕೆಲಸ ಅಲ್ವಾ? ಅವನೇನು ಎಲ್ಲ ನಮ್ಮಮ್ಮ ನಂತರ ಕ್ಲೀನ್ಲಿನೆಸ್ ಅಷ್ಟೊಂದು ಮೇಂಟೈನ್ ಮಾಡಲ್ಲ. ನಮ್ಮ ಅಪ್ಪ ಫುಲ್ ಕ್ಲೀನ್ ಆಗಿರ್ಬೇಕು, ಮನೆ ಕ್ಲೀನ್ ಆಗಿರ್ಬೇಕು ಅನ್ನೋದು ನಮ್ಮ ಅಪ್ಪಂಗೆ ಒಂಚೂರು ಜಾಸ್ತಿ. ಓಕೆ. ಸ್ಯಾಮ್ ವಿಲ್ ಇರಿಟೇಟ್ ಆಂಟಿ ಸೋ ಮಚ್ ಬಟ್ ಆಲ್ಸೋ ಆಂಟಿ ವೋಂಟ್ ಗೆಟ್ ಆಂಗ್ರಿ. ಹೆಂಗೆ ಆಂಟಿ ಇದು ಸ್ವಲ್ಪ ಹೇಳಿ. ನೀನ್ ಹೇಳು. ನೀವ್ ಹೇಳ್ಬೇಕು, ನಿಮ್ ಕೋಪ ಯಾಕೆ ಬರಲ್ಲ ಅಷ್ಟು ಇರಿಟೇಟ್ ಮಾಡಿದ್ರು ಅಂತ? ಕೋಪ ಮಕ್ಕಳಂದ್ರೆ ಅದೇ ಒಂದ್ 2 ನಿಮಿಷ ನನ್ಗೆ ಗೊತ್ತು, ಒಂದ್ ಸುಮ್ಮನೆ ಕಾಮಿಡಿ ಮಾಡ್ತಾನೆ ಅಂತ. ನಿಮ್ ಪೇರೆಂಟ್ಸ್ ಡ್ರೀಮ್ ಏನು ನಿಮ್ ಬಗ್ಗೆ?
ಆ್ಯಂಡ್ ನಿಮಗೆ ಅವ್ರಿಗೋಸ್ಕರ ಐ ಶುಡ್ ಡೂ ದಿಸ್ ಅಂದರೆ ವಾಟ್ ಈಸ್ ಇಟ್? ನಿಮ್ಮ ಡ್ರೀಮ್ ಏನು? ನನ್ನ ಡ್ರೀಮ್ ನಮ್ಮ ಡ್ರೀಮ್ ಅಷ್ಟೇ, ನಾವು ಒಂದು ಚಿಕ್ಕದು ಗೂಡು ಮಾಡಬೇಕು ಅಂತ. ಚಿಕ್ಕದಾ? ಒಂದು ಮನೆ ಹಾ. ಮಾಡಬೇಕು ಅಂತ. ನಿಮ್ಮದು ಅದೇನಪ್ಪ? ಇಲ್ಲ ಇವ್ರು 3 ಮಕ್ಕಳು ಒಂದು ಸೆಟಲ್ ಮಾಡಬೇಕು. ಇದು ಡ್ರೀಮಾ? ಓಕೆ. ನನ್ನ ಡ್ರೀಮ್ ಏನು ಅಂದರೆ ಹೌದು ಅಬ್ವಿಯಸ್ಲಿ ಒಂದು ಮನೆ. ಈಗ ನಂದು ಗೋಲ್ ಇರೋದೇ ಒಂದು ಮನೆ ಅಷ್ಟೇ. ಅದು ಮಾಡಿದ್ರೆ ಅಬ್ವಿಯಸ್ಲಿ ಇವರಿಬ್ಬರು ಖುಷಿಯಾಗಿರ್ತಾರೆ ನನಗೆ ಗೊತ್ತು. ಸೊ ಫೋಕಸ್ ಆನ್ ಮನೆ. ಮುಂಚೆಗೂ ಇವಾಗೂ ಹೇಗೆ ಇದ್ದೀರಾ? ಏನಿಲ್ಲ ಡಿಫ್ರೆನ್ಸ್ ಆಗಿದೆ ನಿಮ್ಮ ಲೈಫಲ್ಲಿ ಇವಾಗ? ಮುಂಚೆಗೂ ಇವಾಗೂ ನಿಮ್ಮ ಲೈಫಲ್ಲಿ ಏನು ಡಿಫ್ರೆನ್ಸ್ ಆಗಿದೆ? ಹೌದು, ಮುಂಚೆ ನಮ್ಮ ಮಕ್ಕಳಿಗೋಸ್ಕರ ಒಂದೊಂದು ಟೈಮಲ್ಲೂ ಒಂದ್ಸಲ ದುಡ್ಡುಗೆಲ್ಲ ಅಡುಗೆ ಊಟಕ್ಕೆಲ್ಲ ಕಷ್ಟಪಟ್ಟಿದ್ರಿ ಗೈಸ್. ನಾವು ತುಂಬ ಕಷ್ಟಪಟ್ಟಿದ್ವಿ. ಇವಾಗ ಭಗವಂತ ಆಶೀರ್ವಾದದಿಂದ ನಮಗೇನಿಲ್ಲ ಅಂತಲ್ಲ, ಎಲ್ಲ ಅನುಕೂಲವಾಗಿದೆ. ಮುಂಚೆಗೂ ಇವಾಗ ಏನು ಡಿಫ್ರೆನ್ಸ್ ಇದೆ? ಮುಂಚೆ ಅಂದರೆ ಅವರು ಹಸಿವಾಗಿದೆ ಕೊಡ್ರಿ ಅಂತಿದ್ರು. ಇವಾಗ ಫುಲ್ ಐಟಮ್ಸ್ ಇದೆ, ತಿನ್ನೋರಿಲ್ಲ. ಸಮಥಿಂಗ್ ಅಬೌಟ್ ಸ್ಯಾಮ್ ಫ್ಯಾಮ್ ಇದೆ ಅಂತ ನಾವಿಲ್ಲಿ ಕೂತಿದ್ದೀವಿ. ನಾನು ಮುಂದೆ ಐಪ್ಯಾಡ್ ಇಟ್ಟಿದ್ದೀನಿ, ಕೈಯಲ್ಲಿ ಮೈಕ್ ಇದೆ, ಇಲ್ಲಿ ಬಂದು ನಾವು ಊಟ ಮಾಡ್ತಾ ಇದ್ದೀವಿ. ನೀವಿಲ್ಲ ಅಂದರೆ ನಾವೇನೂ ಇಲ್ಲ. ದಟ್ಸ್ ಇಟ್. ನಿಮ್ಮ ಲೈಫ್ನಲ್ಲಿ ಏನಾದರೂ ಗುಡ್ ಲೆಸನ್ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಂದ ಕಲ್ತಿದ್ದು ಅದು ಯಾವುದು? ಯಾರಿಗೂ ಏನಂತಾರೆ ಒಳ್ಳೇದು ಮಾಡಕ್ಕೆ ಹೋಗ್ಬೇಡಿ ಅಷ್ಟೇ. ನನಗೆಲ್ಲರೂ ಹೇಳೋರು ಒಳ್ಳೇದು ಮಾಡಬೇಡಿ ಅಂತ. ನಾವು ಎಲ್ಲರೂ ಒಂದೇ ಥರ ಇರಲ್ಲ ಅಂತೆಲ್ಲ. ಈಗ ಬಿಕಾಸ್ ನಮ್ಮ ಅಪ್ಪ ಅಮ್ಮ ಎಲ್ಲ ತುಂಬ ಫ್ರೆಂಡ್ಸ್ನ ನೋಡ್ಬಿಟ್ಟೆ ಇವತ್ತು ಇಲ್ಲಿ ಬಂದಿರೋದು. ಸೊ ಅವರೆಲ್ಲ ಹೇಳೋರು ನೋಡ್ಕೊಂಡಿರೋ ಅಂತ. ನಾವಿಲ್ಲ, ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಅಂದ್ಬಿಟ್ಟು ತುಂಬ ಒಳ್ಳೇದು ಮಾಡ್ಬಿಟ್ವಿ. ಸೊ ಅಷ್ಟೇ, ಅದೊಂದು ಒಳ್ಳೇದು ಮಾಡಕ್ಕೆ ಹೋಗ್ಬೇಡಿ. ಮತ್ತು ನಿಮ್ಮದು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಸು, ನಿಮ್ಮ ಫ್ಯಾಮಿಲಿ ಇಶ್ಯೂಸು, ನಿಮ್ದೇನಿದೆ ಅದು ನಿಮಗೆ. ಓಕೆ. ಮೆಮೊರೀಸ್ ಆಫ್ ಹಿಸ್ ಹೋಮ್ ಟೌನ್. Why didn't they decide to stay in Bangalore? Why did they decide to stay in Bangalore and not in their hometown? ಯಾಕೆ ಬಾಗಲಕೋಟೆಯಲ್ಲಿ ಉಳ್ಕೊಂಡಿಲ್ಲ? ನಿಮ್ಮ ಬಾಗಲಕೋಟೆ ಬೆಸ್ಟ್ ಮೆಮೊರಿ ಯಾವುದು? ಕಾಲೇಜ್ ಲೈಫು ಬೆಸ್ಟ್ ಮೆಮೊರೀಸಾ? ನಾನು NCCಯಲ್ಲಿ ಲೀಡ್ರು, ಸ್ಕೂಲಲ್ಲಿ ಲೀಡ್ರು, ಕಾಲೇಜಲ್ಲಿ ಲೀಡ್ರು. ಫುಲ್ ಹುಡುಗಿರ ಅವಾಗ ಅಂದರೆ ಫ್ಯಾನ್ಸ್ ಸಿಕ್ಕಾಪುಟ್ಟಿ. ಓಕೆ. ನಿಮ್ಮ ಯಾಕೆ ಬೆಂಗಳೂರಲ್ಲಿ ಸೆಟ್ಲ್ ಆದ್ರಿ? ಯಾಕೆ ಬಾಗಲಕೋಟೆಯಲ್ಲಿ ಸೆಟ್ಲ್ ಆಗಿಲ್ಲ? ಅಂದರೆ ನನ್ನ ಫ್ರೆಂಡ್ ಒಬ್ಬರು ಅಸೋಸಿಯೇಟ್ ಆಗಿದ್ರು ಇಲ್ಲಿ ಫಿಲಮಲ್ಲಿ. ಸುಂದರ ಹೂಗಳು ಒಂದು ಪಿಕ್ಚರ್ ಇತ್ತು. ಅವಾಗ ಸ್ಟಿಲ್ ಫೋಟೋಗ್ರಾಫರ್ ಬೇಕಾಗಿತ್ತು. ನಾನು ಅಲ್ಲಿ ನಮ್ಮೂರಲ್ಲಿ ಒಳ್ಳೆ ಫೋಟೋಗ್ರಾಫರು. ಅವರು ನನಗೆ ಇಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಕರೆಸ್ಕೊಂಡ್ರು. ಆಮೇಲೆ ಬೆಂಗಳೂರು ಇಷ್ಟ ಆಗಿ ಇಲ್ಲೇ ಉಳ್ಕೊಂಡ್ಬಿಟ್ರಿ? ಇಲ್ಲ ನಮ್ಮ ಅಣ್ಣ ಅದು ಫಿಲಮ್ ಮುಗಿದ್ಮೇಲೆ ನಮ್ಮ ಅಣ್ಣ ಇಲ್ಲೇ ಇದ್ರಲ್ಲ, ಆಗ ಅವ್ರ ಜೊತೆಗೆ ಇಲ್ಲೇ ಅದು ಹಂಗೆ ಆರ್ಡರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫೋಟೋ ಇಲ್ಲೇ ಉಳ್ಕೊಂಡ್ಬಿಟ್ರಿ ಆಮೇಲೆ. ವಾಟ್ ಈಸ್ ದ ನೇಮ್ ಆಫ್ ದ ಫೋಟೋ ಶಾಪ್ ಯುವರ್ ಡ್ಯಾಡ್ ವರ್ಕ್ಡ್ ಇನ್ ಪ್ರೀವಿಯಸ್ ಇಯರ್? ಸಾಯಿ ಕಿರಣ್ ಅಲ್ವಾ? ಸೊ ಅದು ಇದೆ ಗೈಸ್, ಅದ್ರದ್ದು ನಾನು ವ್ಲಾಗ್ ಮಾಡ್ತೀನಿ. ಅದ್ರದ್ದು ಪೇಂಟ್ ಎಲ್ಲ ಇನ್ನೂ ಹಂಗಿದೆ, ಬಟ್ ಶಾಪ್ ಓಪನ್ ಇಲ್ಲ ಅನ್ಸುತ್ತೆ. ಬಟ್ ಪೇಂಟ್ ಎಲ್ಲ ಹಂಗಿದೆ. ಈ ವೀಕಲ್ಲಿ ಹೋಗ್ಬಿಟ್ಟಲ್ಲ ಒಂದು ವ್ಲಾಗ್ ಮಾಡೋಣ. ಹಾಪ. ಓಕೆ. ನ್ಯೂ ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿ. ನ್ಯೂ ಇಂಟ್ರೆಸ್ಟೆಡ್ ಪರ್ಸನ್. ಸೊ ನಾನು ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಹೆಂಗೆ ಮಾಡೋದು, ಅದ್ರಲ್ಲಿ ದುಡ್ಡು ಹೆಂಗೆ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹೆಂಗೆ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಹೆಂಗೆ ಮಾಡೋದು, ಆಲ್ ದಟ್ ಥಿಂಗ್ ವಿಲ್ ಬಿ ಥಾಟ್ ದೇರ್. ಸೊ ಯಾರ್ಯಾರಿಗೆ ಇಷ್ಟ ಇದೆ ಕಮೆಂಟ್ ಹಾಕಿ, ನಿಮಗೆ ಒಂದು ಮುಂದಿನ ಪ್ರೊಸೀಜರ್ ಹೇಳ್ತೀನಿ. ಹೂ ವಿಲ್ ಬಿ ಯುವರ್ ಫಸ್ಟ್ ಪ್ರಯಾರಿಟಿ, ಯುವರ್ ಮಾಮ್ ಆರ್ ವೈಫ್? ಸೊ ಗೈಸ್, ತುಂಬ ಸಿಂಪಲ್ ಆಗಿ ಯೋಚನೆ ಮಾಡಿ. ಎವ್ರಿ ಮೆನ್ ಶುಡ್ ಗೋ ವಿತ್ ದಿಸ್. ಆಯಿತಾ? ಮದುವೆ ಆದಮೇಲೆ ಇನ್ನೊಂದು ಹುಡುಗಿ ಬರ್ತಾರೆ ಮನೆಗೆ. ಅವಾಗ ಯು ಕಾಂಟ್ ಮೇಕ್ ಇಟ್ ಲೈಕ್ ನಮ್ಮ ಮೇಲೆ ನೀನು ಕೆಳಗೆ, ಆರ್ ನೀನು ಮೇಲೆ ನಿಮ್ಮ ಅಮ್ಮ ಕೆಳಗೆ. ಯು ಶುಡ್ ಈಕ್ವಲಿ ಟ್ರೀಟ್ ದೆಮ್. ಬಿಕಾಸ್ ಅವರು ಒಂದು ಹುಡುಗಿ ಮನೆ ಬಿಟ್ಟು ಬಂದಿರ್ತಾರೆ, ನಿಮ್ಮ ಅಮ್ಮನೂ ಇರ್ತಾರೆ. ಸೊ ಇಬ್ಬರ ಮಧ್ಯೆ ಜಗಳ ಆದ್ರೂ ಯು ಶುಡ್ ನೋ ದಟ್ ಹೌ ಟು ಹ್ಯಾಂಡಲ್ ಬೋತ್ ಆಫ್ ದೆಮ್. ಇಬ್ಬರಿಗೂ ಸಾರಿ ಹೇಳಿ, ಇಬ್ಬರಿಗೂ ಅರ್ಥ ಮಾಡಿಸಿ ಇಂಪಾರ್ಟೆನ್ಸ್ನ. ನಾನು ಅಮ್ಮನ ಜೊತೆ ಜಗಳ ಆಡ್ಬಿಟ್ಟೆ ಹೋಗಿಲ್ಲ ಅಂತ ಅವಳನ್ನ ಕೇಳೋಕ್ಕಾಗಲ್ಲ, ನಮ್ಮ ಅವಳ ಜೊತೆ ಜಗಳ ಆಡ್ಬಿಟ್ಟೆ ಅಂತೇಳಿ ನಮ್ಮನ್ನ ತಳಕ್ಕಾಗಲ್ಲ. ಸೊ ದಿಸ್ ಇಸ್ ಮೆಚುರಿಟಿ, ಯು ಶುಡ್ ಹ್ಯಾವ್ ಇಟ್. ಯಾರು ಅಷ್ಟೇ ಇದೊಂದು ಅರ್ಥ ಮಾಡ್ಕೊಂಬಿಡಿ. ಯು ಶುಡ್ ಹ್ಯಾಂಡಲ್ ಬೋತ್ ದ ವುಮೆನ್, ಬೋತ್ ದ ಫೀಮೇಲ್ಸ್, ಬಿಕಾಸ್ ಬೋತ್ ಆರ್ ದ ಇಂಪಾರ್ಟೆಂಟ್ ರೋಲ್. ಏನಂತೀರ ಪಾಪ? ಕರೆಕ್ಟ್ ಅಲ್ವಾ? ಎರಡು ಕಣ್ಗಳಿದ್ದ ಎರಡೂ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಈಗ ನಾವು ಅಮ್ಮ ಮೇಲೆ ನಿನ್ನ ಮೇಲೆ ಅಂತ ಮಾಡಿದ್ರೆ ಮನೆಗಳು ಹಾಳಾಗ್ಬಿಡ್ತವೆ. ಕರೆಕ್ಟ್ ಅಲ್ವಾ? ಸ್ವಂತ ಮನೆ ಕಟ್ತೀರಿ, ಎಲ್ಲಿ ಕಟ್ತೀರಿ? ನನಗೆ RR ನಗರಲ್ಲಿ ಮನೆ ಕಟ್ಟಬೇಕು ಅಂತ ಆಸೆ, ಜಯನಗರಲ್ಲಿ ಕಟ್ಟಬೇಕು ಅಂತ ಆಸೆ ಇದೆ. ಎರಡರಲ್ಲಿ ಒಂದು ನೋಡೋಣ, ಡ್ರೀಮ್ ಇದೆ. ನಿಮಗೆ ಯಾವುದಾದ್ರೂ ಹುಡುಗಿ ಡ್ರೆಸ್ ಹಾಕಿದ್ದಾರಾ ನಿಮ್ಮ ಅಪ್ಪ ಅಮ್ಮ? ಕಾಲೇಜ್ ಡ್ರೆಸ್ಸಲ್ಲಿ ಹಾಕಿಲ್ಲ, ಸ್ಕೂಲ್ ಡ್ರೆಸ್ಸಲ್ಲಿ ಹಾಕಿದ್ದಾರೆ. ಸ್ಕೂಲ್ ಡೇಸಲ್ಲಿ LKG UKG ಇದ್ದ ಅವನು ಗೈಸ್. ಏನು ಕೇಳಿ ಫ್ಯಾಷನ್ ಶೋಗೆ ಹಾಕಿರೋದು. ಕ್ಯೂಟ್ ಆಗಿ ಫ್ಯಾಷನ್ ಡ್ರೆಸ್ ಇತ್ತು ಅವತ್ತು. ಅವ್ರಿಗೆ ಫ್ಯಾನ್ಸಿ ಡ್ರೆಸ್ಗೆ ಹಾಕಿದ್ದು. ಫೋಟೋ ಇದೆ, ಕಳಿಸ್ತೀನಿ ನಿಮ್ಗೆ. ಆ ಫೋಟೋ ಇದ್ರೆ ಆ್ಯಡ್ ಮಾಡ್ತೀನಿ ನಾನು. ಫಸ್ಟ್ ಪ್ರೈಸ್ ಕೊಟ್ಟಿದ್ರಂತೆ ನನಗೆ. ವೈ ಡಸ್ ಆಲ್ವೇಸ್ ಯು ಟ್ರಬಲ್ ಯುವರ್ ಸಿಸ್ಟರ್ ಬ್ರೋ? ವಿ ಎಂಜಾಯ್ ಇಟ್. ನಾವು ಮಾಡ್ದೇನು ಯಾರು ಮಾಡ್ತಾರೆ? ಅಷ್ಟೇ ಗೈಸ್. ಇದಿಷ್ಟು ಕ್ವಶನ್ಸು. ಇನ್ನೂ ಬೇಕಂದ್ರೆ ಪಾರ್ಟ್ 2 ಮಾಡೋಣ. ಬೇಕಿದ್ರೆ ಇನ್ನೇನು ಕ್ವಶನ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟ್ ಯಾವಾಗಾದ್ರು ವಿಡಿಯೋ ಮಾಡೋಣ. ಬಟ್ ವಿಡಿಯೋ ಹೆಂಗಿತ್ತು? ಇಷ್ಟ ಆಯ್ತಾ? ಇಷ್ಟ ಆಯಿತು. ಏನಾದ್ರು ಹೇಳೋದಿದೆಯಾ ಆಡಿಯನ್ಸ್ಗೆ? ಏನೂ ಇಲ್ಲ, ಎಲ್ಲ ಸದಾ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿ, ಎಲ್ಲ ಗೈಸ್ ಸಪೋರ್ಟ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀರಿ.
ಇನ್ನೂ ಒಳ್ಳೆ ಒಳ್ಳೆ ಲಾಗ್ಸ್ ಮಾಡ್ತೀವಿ ನಾವು. ವ್ಲಾಗ್ಸ್ ಲೈಫಲ್ಲಿ ಒಂದು ಹೇಳೋದು ಕಲ್ತಿಲ್ಲ ನಮ್ಮ ವ್ಲಾಗ್ ಬ್ಲಾಗ್ಸ್ ಬ್ಲಾಗ್ ಒಳ್ಳೊಳ್ಳೆ ಕೆಲಸ ಮಾಡಿ ಖುಷಿಯಾಗಿರಿ. ಓಕೆ ವೇಸ್ಟ್ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.